ತಾವೆಲ್ಲರೂ ಬಂದಿಗೆ ಧನ್ಯವಾದಗಳು. ಇವತ್ತು ಆಕ್ಚುಲಿ 75 ವರ್ಷ ಮೋದಿಜಿಗೆ ಬರ್ತ್ಡೇ ಕಾರ್ಯಕ್ರಮ ಇಟ್ಟಿದ್ದೀವಿ. ಈ ಕಾರ್ಯಕ್ರಮನಲ್ಲಿ ನಮ್ಮ ಸ್ವಾಮೀಜಿ ನಿತ್ಯಾನಂದ ಅವರು, ದಯಾನಂದ ಪುರಿಜಿ ಅವರು ಎಲ್ಲ ಸೇರಿಸಿ, ಜೊತೆಗೆ ನಮ್ಮ MP ಅವರು ನಾರಾಯಣ ಅವರು, ಜೊತೆಗೆ ಬಿ ಸೋಮಣ್ಣಜಿ, PC ಮೋಹನ್ ಅವರು ಎಲ್ಲ ಭಾಗಿಸ್ತಿರೋ. ಜೊತೆಗೆ ಈ ಕಾರ್ಯಕ್ರಮ ಈ ಸೇವಾ ಮಾಡಕ್ಕೆ ಆಕ್ಚುಲಿ ಕಾರ್ಯಕ್ರಮ ಇಟ್ಟಿರೋದು. ಏನೋ ಒಂದು ಕಾರ್ಯಕ್ರಮಕ್ಕೆ ಸೇವಾ ಮಾಡ್ಬೇಕಂದ್ರೆ ಮಕ್ಕಳಿಗೆ ಇರ್ಲಿ, ಐಸ್ ಇರ್ಲಿ, ಏನೊಂದು ಡೈಲಿನೆಸ್ ಇದಿರ್ಲಿ, ಎಲ್ಲರೂ ಸೇವಾ ಚಟುವಟಿಕೆ ನಡೀತಾ ಇದೆ. ಮತ್ತೆ ಈ ದಿವಂಗ ಸಂಘ ಈ ಕಾರ್ಯಕ್ರಮ ಮಾಡಿರೋದಕ್ಕೆ ಬಹಳ ಒಳ್ಳೇದು ಕಾರ್ಯಕ್ರಮ. ಈ ತರ ಕಾರ್ಯಕ್ರಮ ಯಾವಾಗ ಆಗ್ತಾ ಇರಬೇಕು. ನಮ್ಮ ರಾಷ್ಟ್ರ ಮುಂದೆ ಸನಾತನ ಧರ್ಮಕ್ಕೆ ಏನಿದೆ ಮುಂದೆ ಈ ಕಾರ್ಯಕ್ರಮ ಇದೇ ನಿರಂತರ ಆಗ್ತಾ ಇರಬೇಕು. ನಮ್ಮ ರಾಷ್ಟ್ರ ಸೇವಾಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ನಾವು ಕೂಡ ಅಲ್ಲಿ ಇದ್ದೀರಿ, ಯಾವ ಜಾಗಕ್ಕೆ ತಾವು ಇದೀವಿ, ಊರಿನಲ್ಲಿ ಇಲ್ಲಿ, ಸಂದಿನಲ್ಲಿ ಇಲ್ಲಿ, ಇಲ್ಲ ಯಾವ ಏರಿಯಾನಲ್ಲಿ ಇದ್ರೆ ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಮುಂದೆ ಇರಬೇಕು. ಯಾಕೆಂದ್ರೆ ಈ ಕಾರ್ಯಕ್ರಮ ಬರೀ ಒಬ್ರದ್ದು ಇಲ್ಲ, ಎಲ್ರಿಗೂ ನಮ್ಮ ಕಾರ್ಯಕ್ರಮ ಇದೆ. ಅದಕ್ಕೆ ತಾವು ಬಂದಿದ್ರೆ ಮತ್ತೆ ಎಲ್ಲರೂ ಬಂದಿರೋದಕ್ಕೆ ನಾವು ಬಹಳ ಧನ್ಯವಾದಗಳು. ಈ 75 ವರ್ಷ ನಮ್ಮ ಮೋದಿಜಿ ಇನ್ನು 75 ವರ್ಷ ಇನ್ನು ಮುಂದೆ ಆಗ್ಲಿ, ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಿ. ಅದಕ್ಕೆ ಎಲ್ರಿಗೂ ನಿಮ್ದು ಎಲ್ರು ಆಶೀರ್ವಾದ ಇರಲಿ. ಅದೇ ಕಾರ್ಯಕ್ರಮಕ್ಕೆ ನಾನು ಭಾಗಿಸಿದ್ದೆ. ನಾನು ರಮೇಶ್ ಪಟೇಲ್, ಭಾರತೀಯ ಜನತಾ ಪಾರ್ಟಿ ಪ್ರವಾಸಿ ಪ್ರಕೋಷ್ಠ ಬೆಂಗಳೂರು ಸಿಟಿ ಅಧ್ಯಕ್ಷ ಇದ್ದೀನಿ. ಜೊತೆಗೆ ಈ ನನಗೆ ಕರೆದಿರೋದಕ್ಕೆ ಬಹಳ ಧನ್ಯವಾದಗಳು ಎಲ್ಲ ಆತ್ಮೀಯರು. ಥ್ಯಾಂಕ್ ಯು ಸರ್. ಇದಕ್ಕೆ ಖುಷಿಗೆ ಪ್ರೋಗ್ರಾಮ್ ಮಾಡಿದ್ದಾರೆ, ಹೋಮ ಯೋಗ ಎಲ್ಲ ಮಾಡಿದ್ದಾರೆ. ಇದಕ್ಕೆ ತುಂಬಾ ಸಂತೋಷ ಆಯಿತು. मोदी जी के 75 इयर्स बर्थडे के ये बहुत अच्छा प्रोग्राम हुआ. स्वामी जी आए, हमको अच्छा लगा. ऐसे प्रोग्राम बार बार होने चाहिए. सभी को बहुत बहुत धन्यवाद. अच्छा लगा. ನಮಸ್ಕಾರ. ದೇವಾಂಗ ಸಂಘ
ದೇವ ಸಂಘದ ಕಾಲೇಜಿನ ಆವರಣದಲ್ಲಿ ಇವತ್ತು ಶ್ರೀ ದಯಾನಂದಪುರಿ ಮಹಾಸ್ವಾಮಿಗಳು ಮತ್ತೆ ಕೊಂಡೂರಿನ ಮಂಗಳೂರಿನ ಮಹಾಸ್ವಾಮಿಗಳು ಆಶ್ರಯದಲ್ಲಿ ಅವರ ಆಶೀರ್ವಾದದಿಂದ ನರೇಂದ್ರ ಮೋದಿ ಅವರ 75ನೇ ವರ್ಷದ ಹುಟ್ಟುಹಬ್ಬ ಪ್ರಯುಕ್ತ ನಮ್ಮ ಸಮಾಜದವರೆಲ್ಲ ಸೇರಿಕೊಂಡು ದೇವಾಂಗ ಸಮಾಜದವರು ಸೇರಿಕೊಂಡು ಇವತ್ತು ಅವರಿಗೆ ವಿಷ್ಣು ಸಹಸ್ರನಾಮ ಮುಖಾಂತರ ಹೋಮ ಮುಖಾಂತರ ಆಯುಷ್ ವೃದ್ಧಿ ಆಗಲಿ, ಇನ್ನ ಹೆಚ್ಚಿನ ಶಕ್ತಿ ಅವ್ರಿಗೆ ದೇವರು ಕೊಟ್ಟು ಅವ್ರನ್ನ ಕಾಪಾಡಲಿ. ಮನುಷ್ಯನಿಗೆ ಮುಖ್ಯವಾಗಿ ಆರೋಗ್ಯ ಭಾಗ್ಯನೇ ಮುಖ್ಯ. ಯಾಕಂದ್ರೆ ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಒಂದು ಪ್ರಧಾನ ಮಂತ್ರಿ ಇವತ್ತು ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೇಶದಲ್ಲಿ ಸುಮಾರು 25 ಕೋಟಿಗಿನ ಹೆಚ್ಚಿನ ಬಡತನನ ಮೇಲ್ಗೆ ತಂದಂತ ಒಬ್ಬ ಮಹಾ ವ್ಯಕ್ತಿ. ಕಂಟಿನ್ಯೂಸ್ ಆಗಿ ಇವತ್ತು ಅವರು 25 ವರ್ಷಗಳ ಸತತವಾಗಿ ಆಡಳಿತ ನಡೆಸಿದ್ದಾರೆ. ಅದು ದೀನ ದಲಿತರ ಬಡಜನ ಬಗ್ಗೆ ಅಥವಾ ಡೆವಲಪ್ಮೆಂಟ್, ಭಾರತ ದೇಶದ ಡೆವಲಪ್ಮೆಂಟ್ ಬಗ್ಗೆ ಸಾಕಷ್ಟು ಪ್ರಗತಿಯನ್ನು ತಂದು ಇವತ್ತು ಬಲಿಷ್ಠ ಭಾರತನ ಮಾಡಲಿಕ್ಕೆ ಬಹಳ ಕೆಲಸ ಮಾಡಿದ್ದಾರೆ. 10ನೇ ಸ್ಥಾನದಲ್ಲಿದ್ದಂತ ಒಂದು ಭಾರತ ಆರ್ಥಿಕ ಪರಿಸ್ಥಿತಿಯಲ್ಲಿ ಇವತ್ತು ಪ್ರಪಂಚದ 4ನೇ ಸ್ಥಾನದಲ್ಲಿ ಬಂದು ನಿಂತಿದೆ. ಎಂತ ಪ್ರಪಂಚದ ದೊಡ್ಡ ಅಣ್ಣ ಅನ್ನೋನು ಕೂಡ ಅದು ಈ ಒಂದು ಬೆಳೆಯೋದು ನೋಡಿ ಅವನು ಏನಾದ್ರು ಮಾಡಿ ಮೋದಿ ಅವ್ರನ್ನ ಅವರ ಇದಕ್ಕೆ ಕುಂಠಿತ ತರಬೇಕು ಅಂತ ಬಹಳಷ್ಟು ಸರ್ಕಸ್ ಮಾಡ್ತಿದ್ದಾರೆ. ಆದ್ರೂ ಕೂಡ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಒಬ್ಬ ಬಲಿಷ್ಠ ಭಾರತದ ಪ್ರಧಾನಿ ನಮ್ಗೆ ಸಿಕ್ಕಿದ್ದಾರೆ. ನಮ್ಮ ದೇಶ ಎಂತ ಸಂದರ್ಭದಲ್ಲೂ ಕೂಡ ದೇಶನ ಮುಂದೆ ತಗೊಂಡೋಗುವಂತ ಒಂದು ಶಕ್ತಿ ದೇವರು ಕೊಟ್ಟಿದ್ದಾರೆ. ಸುದೀರ್ಘವಾಗಿ ಅವರು ಇನ್ನ ಮುಂದಿನ ಪ್ರಧಾನ ಮಂತ್ರಿಗಳಾಗಬೇಕು ಅನ್ನೋದೇ ನಮ್ಮೆಲ್ಲ ದೇಶದ ಎಲ್ಲ ಜನಗಳ ಆಶಯ ಕೂಡ. ಹಾಗಾಗಿ ಅಂತ ಪುಣ್ಯಾತ್ಮನ ಒಂದು ಬರ್ತ್ಡೇ ದಿನ, ಹುಟ್ಟಿದ ದಿನ, ಅವರ ಒಂದು ಆರೋಗ್ಯ ವೃದ್ಧಿ ಆಗ್ಲಿ, ಆರೋಗ್ಯ ಭಾಗ್ಯ ಸಿಗ್ಲಿ ಅಂತ ಹೇಳಿ ಇವತ್ತು ನಾವು ಸ್ವಾಮೀಜಿಗಳ ಸಮ್ಮುಖದಲ್ಲಿ ವಿಷ್ಣು ಸಹಸ್ರನಾಮವನ್ನ ಪಠಿಸ್ತಾ ಇದ್ದೀವಿ. ಸಾವಿರಾರು ಜನ ಬಂದು ಇವತ್ತು ಅವ್ರಿಗೋಸ್ಕರ ಯಾಗದಲ್ಲಿ ಮಾಡ್ಕೊಂಡಿದ್ದಾರೆ. ತಾವು ಕೂಡ ಎಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರ ಒಂದು ಆರೈಕೆ, ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ನರೇಂದ್ರ ಮೋದಿ ಅವರಿಗೆ ಸಿಗಲಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಸುದೀರ್ಘವಾಗಿ ಪ್ರಧಾನಮಂತ್ರಿ ಆಗಲಿ ಅಂತ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಜೈ ದೇವಾಂಗ.